ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. 2023 ಲಾಸ್ಟ್ ಇಯರ್ ಅಲ್ಲಿ ಅತಿ ಹೆಚ್ಚು ಸೇಲ್ ಆಗಿರೋ ಸ್ಮಾರ್ಟ್ ಫೋನ್ ಯಾವುದು ಅಂತ ನೋಡೋದಾದ್ರೆ ಅದು ಸ್ಯಾಮ್ಸಂಗ್ ನ ಎ ಸಿರೀಸ್ ಸ್ಮಾರ್ಟ್ ಫೋನ್ ಆಗಿರುತ್ತೆ. ಸ್ಯಾಮ್ಸಂಗ್ ನ ಎ ಸಿರೀಸ್ ಹೇಗೆ ಅಂತ ಅಂದ್ರೆ ಇದು ಮಿಡ್ ರೇಂಜ್ ಅಲ್ಲ ಮತ್ತೆ ಟಾಪ್ ಎಂಡ್ ಅಲ್ಲ, ಒಂಥರ ಫ್ಲಾಗ್ಶಿಪ್ ಅಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ಒಳ್ಳೆ ಫ್ಯೂಚರ್ಸ್ ನ ತಗೊಂಡು ಬರುತ್ತೆ. ಇದೊಂದು ಎ ಸಿರೀಸ್ ಅಲ್ಲೇ ಇನ್ನೊಂದು ಹೊಸ ಸ್ಮಾರ್ಟ್ ಫೋನ್ ಲಾಂಚ್ ಆಗ್ತಿದೆ, ಅದೇ ಸ್ಯಾಮ್ಸಂಗ್ A55. ಸೊ ಈ ಒಂದು ಮೊಬೈಲ್ ಏನಿದೆ ಇದು ಮಾರ್ಚ್ 11ನೇ ತಾರೀಕು ಲಾಂಚ್ ಆಗ್ತಿದೆ. ಹಾಗೆ ಇದರ ಒಂದು ಫೀಚರ್ಸ್ ಎಲ್ಲಾ ಕಡೆ ಲೀಕ್ ಆಗಿದೆ, ಗೊತ್ತಾಗಿದೆ. ಹೇಗಿದೆ ಈ ಒಂದು ಸ್ಮಾರ್ಟ್ ಫೋನ್, ಇದನ್ನ ನಾವು ಪರ್ಚೇಸ್ ಮಾಡಬಹುದಾ, ಮತ್ತೆ ಎ ಸಿರೀಸ್ ಸ್ಮಾರ್ಟ್ ಫೋನ್ ನ ಯಾರ್ಯಾರು ಪರ್ಚೇಸ್ ಮಾಡಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಮೊದಲನೇದಾಗಿ ಫೀಚರ್ಸ್ ನ ನೋಡೋದಾದ್ರೆ ಇದ್ರ ಬಿಲ್ಡ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಸುತ್ತ ಫ್ರೇಮ್ ಏನಿರುತ್ತೆ ಆ ಒಂದು ಫ್ರೇಮ್ ನಿಮ್ಗೆ ಮೆಟಲ್ ಅಲ್ಲಿ ಸಿಗ್ತಿದೆ. ಹಾಗೆ 3-4 ಕಲರ್ ಅಲ್ಲಿ ಇದು ಲಾಂಚ್ ಆಗ್ತಿದೆ, ಬ್ಲಾಕ್, ವೈಟ್, ಗ್ರೀನ್ ಮತ್ತೆ ಪಿಂಕ್ ಅಲ್ಲಿ. ಇದರ ಒಂದು ಡಿಸ್ಪ್ಲೇ ನೋಡೋದಾದ್ರೆ ಇದರಲ್ಲಿ ನಿಮ್ಗೆ 6.5 ಇಂಚಸ್ ನ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಸಿಗ್ತಿದೆ. ಇದು 120 ಹರ್ಟ್ಸ್ ರಿಫ್ರೆಶ್ ರೇಟ್ ನ ಸಪೋರ್ಟ್ ಮಾಡುತ್ತೆ. ಹಾಗೆ ಗೊರಿಲ್ಲಾ ಗ್ಲಾಸ್ ಇರೋದಂತೂ ಫಿಕ್ಸ್ ಆಗಿದೆ, ಬಟ್ ಗೊರಿಲ್ಲಾ ಗ್ಲಾಸ್ 3 ಇರುತ್ತಾ ಅಥವಾ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಇರುತ್ತಾ ಅಂತ ಇನ್ನ ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ಡಿಸ್ಪ್ಲೇ ಸ್ಯಾಮ್ಸಂಗ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ, ಅಕ್ಯುರೇಟ್ ಆಗಿ ಒಳ್ಳೆ ಕಲರ್ಫುಲ್ ಆಗಿ ಡಿಸ್ಪ್ಲೇ ನಾವು ಇದರಲ್ಲಿ ನೋಡಬಹುದು. ಹಾಗೆ ಇನ್ನ ಇದರ ಒಂದು ಪ್ರೊಸೆಸರ್ ನ ನೋಡೋದಾದ್ರೆ ಇದರಲ್ಲಿ ಸ್ಯಾಮ್ಸಂಗ್ ಅವ್ರದೇನೆ ಎಕ್ಸಿನೋಸ್ 1480 ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಾ ಇದ್ದಾರೆ. ಇದು 5G ಪ್ರೊಸೆಸರ್ ಆಗಿರುತ್ತೆ. ಹಾಗೆ ಮಿಡ್ ರೇಂಜ್ ಗಿಂತ ಒಂದ್ ಸ್ವಲ್ಪ ಚೆನ್ನಾಗೇನೆ ಈ ಒಂದು ಪ್ರೊಸೆಸರ್ ನಮಗೆ ಸಿಗುತ್ತೆ. ಹಾಗೆ ಇನ್ನು ಕ್ಯಾಮ್ರಾ ನೋಡೋದಾದ್ರೆ ಟ್ರಿಪಲ್ ಕ್ಯಾಮ್ರಾ ಹಿಂದೆಗಡೆ ಸಿಗ್ತಿದೆ. ಅದರಲ್ಲಿ 50 ಮೆಗಾ ಪಿಕ್ಸೆಲ್ ನ ಪ್ರೈಮರಿ ಕ್ಯಾಮ್ರಾ ಇರುತ್ತೆ. ಹಾಗೆ 12 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗ್ತಿದೆ. ಹಾಗೆ 5 ಮೆಗಾ ಪಿಕ್ಸೆಲ್ ನ ಮ್ಯಾಕ್ರೋ ಕ್ಯಾಮ್ರಾ ಕೊಡ್ತಿದ್ದಾರೆ. ಸೊ 5 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮ್ರಾ ಕೊಡೋದಕ್ಕಿಂತ ಒಂದೊಳ್ಳೆ ಟೆಲಿಫೋಟೋ ಲೆನ್ಸ್ ಕೊಟ್ಟಿದ್ರೆ, ಒಂದು 3x ಝೂಮ್ ಆಗೋ ರೀತಿ ಒಂದು ಟೆಲಿಫೋಟೋ ಕ್ಯಾಮ್ರಾ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು ಅಂತ ನನ್ಗನ್ಸುತ್ತೆ. ಇನ್ನು ಫ್ರಂಟ್ ನೋಡೋದಾದ್ರೆ ಫ್ರಂಟ್ ನಿಮ್ಗೆ 32 ಮೆಗಾ ಪಿಕ್ಸೆಲ್ ನ ಒಂದು ಫ್ರಂಟ್ ಕ್ಯಾಮ್ರಾ ಸಿಗ್ತಿದೆ. ಹಾಗೆ ಇದರಲ್ಲಿ ಔಟ್ ಆಫ್ ದಿ ಬಾಕ್ಸ್ ನಮಗೆ ಆಂಡ್ರಾಯ್ಡ್ 14 ಸಿಗ್ತಿದೆ. ಹಾಗೆ ಇನ್ನೊಂದು ಒಳ್ಳೆ ವಿಷಯ ಏನು ಅಂತ ಅಂದ್ರೆ ಸ್ಯಾಮ್ಸಂಗ್ One UI 6 ನಮಗೆ ಸಿಗ್ತಿದೆ. ಇದು ಲೇಟೆಸ್ಟ್ UI ಅಂತ ಹೇಳ್ಬೋದು. ಹಾಗೆ ಅಪ್ಡೇಟ್ ಕೂಡ ಸ್ಯಾಮ್ಸಂಗ್ ಅವರು ಕೊಡ್ತಾರೆ. ಇನ್ನು ಇದರಲ್ಲಿರುವಂತಹ ಬ್ಯಾಟರಿ ಕೆಪಾಸಿಟಿ ನೋಡೋದಾದ್ರೆ ಇದರಲ್ಲಿ 5000 mAh ನ ಒಂದು ಬ್ಯಾಟರಿ ಕೆಪಾಸಿಟಿ ನಮಗೆ ಸಿಗ್ತಿದೆ. ಹಾಗೆ ಈ ಒಂದು ಬ್ಯಾಟರಿನ ಚಾರ್ಜ್ ಮಾಡೋದಕ್ಕೆ 25 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ನಮಗೆ ಸಿಗ್ತಿದೆ. ಸೊ ಇದೊಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಂತಾನೆ ಹೇಳ್ಬೋದು. 25 ವ್ಯಾಟ್ ಏನಿದೆ ಅದೊಂಥರ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವುದೇ ಸ್ಯಾಮ್ಸಂಗ್ ಮೊಬೈಲ್ ತಗೊಂಡ್ರು 25 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಮಾತ್ರ ಕೊಡ್ತಿದ್ದಾರೆ. ಸೊ ಇದೊಂದ್ ಕಡೆ ನೋಡೋದಾದ್ರೆ ಇದು ಸೇಫ್ಟಿ ಅಂತಾನು ಹೇಳ್ಬೋದು. ಬಟ್ ಇನ್ನೊಂದು ಸ್ವಲ್ಪ ಕೊಡಬಹುದಾಗಿತ್ತು, ಒಂದು 40 ವ್ಯಾಟ್ ಅಥವಾ 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ಇನ್ನು ಈ ಒಂದು ಮೊಬೈಲ್ ಏನಿದೆ ಇದು 2 ವೇರಿಯಂಟ್ ಅಲ್ಲಿ ಲಾಂಚ್ ಆಗ್ತಿದೆ ಅಂತ ರೂಮರ್ಸ್ ಬಂದಿದೆ. ಒಂದು 4GB RAM 128GB ಇಂಟರ್ನಲ್ ಸ್ಟೋರೇಜ್, ಹಾಗೆ 8GB RAM 256GB ಇಂಟರ್ನಲ್ ಸ್ಟೋರೇಜ್ ನ ಜೊತೆಗೆ. ಹಾಗೆ ಈ ಒಂದು ಮೊಬೈಲ್ ಏನಿದೆ ಇದು 35,000ದಿಂದ ಒಂದು 40,000 ಒಳಗಡೆನೆ ಲಾಂಚ್ ಆಗುತ್ತೆ ಅಂತ ಕೂಡ ರೂಮರ್ಸ್ ಬಂದಿದೆ. ಇಷ್ಟು ಪ್ರೈಸ್ ಅಲ್ಲಿ ಲಾಂಚ್ ಆದ್ರೆ ಕಾಂಪಿಟೇಷನ್ ತುಂಬಾನೇ ಇದೆ. ಈ ಒಂದು ಪ್ರೈಸ್ ರೇಟ್ ಅಲ್ಲಿ ಬೇರೆ ಮೊಬೈಲ್ ಗಳಲ್ಲಿ ನಾವು ಇನ್ನ 144 ಹರ್ಟ್ಸ್ ಡಿಸ್ಪ್ಲೇ ನೋಡ್ತಾ ಇದೀವಿ. ಹಾಗೆ 5000 mAh ನ ಚಾರ್ಜ್ ಮಾಡೋದಕ್ಕೆ ಒಳ್ಳೆ ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನಾವು ಈ ಒಂದು ಪ್ರೈಸ್ ರೇಟ್ ಅಲ್ಲಿ ನೋಡ್ತಾ ಇದೀವಿ. ಹಾಗೆ ಈ ಒಂದು ಪ್ರೊಸೆಸರ್ ಗಿಂತ ಪವರ್ಫುಲ್ ಪ್ರೊಸೆಸರ್ ಕೂಡ ನಾವು ನೋಡ್ತಾ ಇದೀವಿ. ಸ್ಯಾಮ್ಸಂಗ್ ನ ಯಾರು ತಗೊಂತಾರೆ ಅಂತ ಅಂದ್ರೆ ಒಂದು ಟ್ರಸ್ಟ್ ಬಿಲ್ಡ್ ಆಗಿರುತ್ತೆ ಸ್ಯಾಮ್ಸಂಗ್ ಯೂಸ್ ಮಾಡಿ, ಆ ಒಂದು ಟ್ರಸ್ಟ್ ಇಂದ. ಹಾಗೆ One UI ಏನಿದೆ ಇದು ಒನ್ ಆಫ್ ದಿ ಬೆಸ್ಟ್ ಒಂದು UI ಅಂತಾನೆ ಹೇಳ್ಬೋದು. ಒಳ್ಳೊಳ್ಳೆ ಫ್ಯೂಚರ್ಸ್ ಗಳು ಕೊಟ್ಟಿದೆ. ಸ್ಟಾಕ್ ಆಂಡ್ರಾಯ್ಡ್ ಅಲ್ಲೂ ಕೂಡ ಆ ರೀತಿ ಫ್ಯೂಚರ್ಸ್ ಗಳು ಇನ್ನ ಬಂದಿಲ್ಲ. ಅಂತ ಫ್ಯೂಚರ್ಸ್ ಗಳೆಲ್ಲ ನಾವು One UI ಅಲ್ಲಿ ನೋಡ್ತೀವಿ. ಸೊ ಈ ಒಂದು One UI ನ ಇಷ್ಟಪಡೋರು ಏನಿರ್ತಾರೆ, ಹಾಗೆ ಒಂದೊಳ್ಳೆ ಆಲ್ರೌಂಡ್ ಸ್ಮಾರ್ಟ್ ಫೋನ್, ಈಗ ನಾರ್ಮಲ್ ಡೇ ಟು ಡೇ ಟಾಸ್ಕ್ ಮಾಡೋದಕ್ಕಾಗಿರ್ಬೋದು, ಇಂತ ಸ್ಪೆಸಿಫಿಕ್ ಆಗಿರಲ್ಲ ನೋಡಿ. ಈಗ ಕ್ಯಾಮ್ರಾ ಅಂತ ಅಂದ್ರೆ ಮೇನ್ ಕ್ಯಾಮ್ರಾ ಒಂದ್ ಸ್ವಲ್ಪ ಚೆನ್ನಾಗಿ ಫೋಟೋ ಕ್ಲಿಕ್ ಮಾಡುತ್ತೆ, ಸಾಕು ಅನ್ಸುತ್ತೆ ಅವ್ರಿಗೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ಅಥವಾ ಮ್ಯಾಕ್ರೋ ಕ್ಯಾಮ್ರಾ ಇನ್ನ ಚೆನ್ನಾಗಿರ್ಬೇಕು, ಕ್ಯಾಮ್ರಾಗೆ ಅಂತ ಫೋಕಸ್ ಮಾಡಿರ್ತಾರಲ್ಲ ಅವರು ಕೂಡ ಈ ಒಂದು ಮೊಬೈಲ್ ನ ನೋಡಲ್ಲ. ಹಾಗೆ ಪರ್ಫಾರ್ಮೆನ್ಸ್ ಗೆ ಅಂತ ಇರೋರು ಕೂಡ ಬೇರೆ ಮೊಬೈಲ್ ಹೋಗ್ತಾರೆ, ಈ ಮೊಬೈಲ್ ನ ನೋಡಲ್ಲ. ಇದೊಂಥರ ಹೇಗೆ ಅಂತ ಅಂದ್ರೆ ಆಲ್ರೌಂಡರ್ ಸ್ಮಾರ್ಟ್ ಫೋನ್ ಅಂತ ಹೇಳ್ಬೋದು. ಸೊ ಈ ಒಂದು ಆಲ್ರೌಂಡರ್ ಸ್ಮಾರ್ಟ್ ಫೋನ್ ನ ಯಾರಾದ್ರೂ ಹುಡುಕ್ತಿದ್ರೆ ಈ ಮೊಬೈಲ್ ನ ಆರಾಮಾಗಿ ಪರ್ಚೇಸ್ ಮಾಡಬಹುದು. ಸೊ ಎಲ್ಲ ಒಂದು ಸ್ಪೆಕ್ಸ್ ಏನಿದೆ ಅದು ಅಬವ್ ಆವರೇಜ್ ಇದೆ. ಸೊ ನಾರ್ಮಲ್ ಆಗಿ ಆಲ್ರೌಂಡರ್ ಸ್ಮಾರ್ಟ್ ಫೋನ್ ಯಾರು ಹುಡುಕ್ತಾ ಇರ್ತಾರೆ ಅವರು ಈ ಒಂದು ಮೊಬೈಲ್ ನ ತಗೋಬಹುದು. ಬಟ್ ನಿಮ್ಗೆ ಏನಾದ್ರೂ ಸ್ಪೆಸಿಫಿಕ್ ಆಗಿರುತ್ತೆ ನೋಡಿ, ಈಗ ಕ್ಯಾಮ್ರಾಗೆ ಓರಿಯೆಂಟೆಡ್ ಆಗಿ ನೀವು ಫೋನ್ ಹುಡುಕ್ತಾ ಇರ್ತೀರಾ, ಅಥವಾ ಡಿಸ್ಪ್ಲೇಗೆ ಹುಡುಕ್ತಾ ಇರ್ತೀರಾ, ಬ್ಯಾಟ್ರಿಗೆ ಹುಡುಕ್ತಾ ಇರ್ತೀರಾ, ಅಥವಾ ಪರ್ಫಾರ್ಮೆನ್ಸ್ ಹುಡುಕ್ತಾ ಇರ್ತೀರಾ. ಸೊ ಅವರು ಒಂದ್ ಸ್ವಲ್ಪ ಯೋಚನೆ ಮಾಡಿ ಬೇರೆ ಕಾಂಪಿಟೇಷನ್ ಮೊಬೈಲ್ಗಳು ಯಾವ್ದಿದೆ ಅದನ್ನ ಒಂದ್ಸರಿ ಚೆಕ್ ಮಾಡಿ ತಗೊಳ್ಳೋದು ಬೆಸ್ಟ್. ಬಟ್ ನಾರ್ಮಲ್ ಆಗಿ ಡೇ ಟು ಡೇ ಲೈಫ್ ಯೂಸ್ ಮಾಡೋದಕ್ಕಷ್ಟೇ, ಜಾಸ್ತಿ ಏನು ಓವರ್ ಆಗಿ ನಾನು ಯಾವ ಒಂದು ಆಪ್ಷನ್ ಕೂಡ ಯೂಸ್ ಮಾಡಲ್ಲ ಅಂತ ಅಂದ್ರೆ ನೀವು ಇದನ್ನ ಆರಾಮಾಗಿ ಪರ್ಚೇಸ್ ಮಾಡಬಹುದು. ಈ ರೀತಿ ಒಂದು ಅಬವ್ ಅವರೇಜ್ ಆಲ್ರೌಂಡರ್ ಸ್ಮಾರ್ಟ್ ಫೋನ್ ಆಗಿರೋದಕ್ಕೇನೆ ಏನೋ ಎ ಸಿರೀಸ್ ಏನಿದೆ ಅದು ಇಡೀ ವರ್ಲ್ಡ್ ಅಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಿರೋ ಸ್ಮಾರ್ಟ್ ಫೋನ್ ಆಗಿದೆ. ಸೊ ನೋಡೋಣ ಮುಂದೆ ಈ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆದ್ಮೇಲೆ ಯಾವ ಫ್ಯೂಚರ್ಸ್ ಗಳು ಹೇಗಿರುತ್ತೆ, ಹಾಗೆ ಯಾವ್ದಾದ್ರು ಒಂದು ಅಪ್ಡೇಟ್ ಫ್ಯೂಚರ್ಸ್ ಗಳು ಸಿಗುತ್ತಾ ಇದ್ರಲ್ಲಿ ಅಂತ. ಸೊ ಇದಾಗಿತ್ತು ಸ್ಯಾಮ್ಸಂಗ್ A55 ನ ಬಗ್ಗೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.